ಶಿವಾಯ. ಯಾರು ತುಂಬಾ ದಿನದಿಂದ ಕೆಲಸ ಹುಡುಕ್ತಾ ಇದ್ದೀರಾ, ಒಂದ್ ಸಣ್ಣ ವ್ಯಾಪಾರ ಮಾಡ್ಬೇಕು ಅನ್ಕೊಳ್ತಾ ಇದ್ದೀರಾ, ಆದ್ರೂ ಪ್ರಾರಂಭ ಮಾಡಕ್ ಆಗ್ತಾ ಇಲ್ಲ, ಎಲ್ಲೋದ್ರೂ ಇಂಟರ್ವ್ಯೂಗೆ ಹೋಗ್ತೀನಿ ಜಾಬ್ ಸಿಗ್ತಾ ಇಲ್ಲ, ಎಲ್ಲ ಕಡೆ ಫೇಲ್ಯೂರ್ ಆಗ್ತಾ ಇದೆ ಅನ್ನೋರು ಈ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ. ಇದನ್ನ ಮಾಡಿ ನೋಡಿ, ಇದು 100% ರಿಸಲ್ಟ್ ಕೊಡುತ್ತೆ. ಈ ತಂತ್ರ ಏನು ಅಂತ ಹೇಳಿದ್ರೆ, ನವಧಾನ್ಯಗಳು ಕೇಳಿದಿರಲ್ಲ, ನವಧಾನ್ಯಗಳು ಅಂತೇಳಿ ನೀವು ಗಂಧಿ ಅಂಗಡಿಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ. ಅದು ಒಂದು ಕಾಲ್ ಕೆಜಿ ಅಷ್ಟು ಆಗ್ಬೇಕು. ಆ ನವಧಾನ್ಯಗಳನ್ನ ಈ ಅಮಾವಾಸ್ಯೆಗೆ 2 ದಿನ ಮುಂಚೆ ತ್ರಯೋದಶಿ ದಿನ ತಗೊಬಂದ್ಬಿಟ್ಟು ನೀರಲ್ಲಿ ನೆನೆಸಿಡಿ. ಅಮಾವಾಸ್ಯೆ ಬೆಳಿಗ್ಗೆ ನೀವು ಅದನ್ನ ಎತ್ಬಿಟ್ಟು ಶುದ್ಧ ಮಾಡಿ ಒಂದ್ ಕಡೆ ಇಟ್ಬಿಡಿ. ಆಗೇನಾಗುತ್ತೆ, ಅಮಾವಾಸ್ಯೆ ದಿನ ಬೆಳಿಗ್ಗೆ ಹೊತ್ತಿಗೆ ಅದು ಮೊಳಕೆ ಬಂದಿರುತ್ತೆ. ಸೊ ಅಮಾವಾಸ್ಯೆ ದಿನ ಸಂಜೆ ಆ ಮೊಳಕೆ ಬಂದಿರೋ ನವಧಾನ್ಯಗಳಿಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ. ಆ ಬೆಲ್ಲ ಸೇರಿಸ್ಕೊಬಿಟ್ಟು ಸಂಜೆ ಹೋಗಿ ಇದನ್ನ ಹಸುವಿಗೆ ತಿನ್ನಿಸ್ತಾ ಬನ್ನಿ. ಪ್ರತಿ ಅಮಾವಾಸ್ಯೆ ಈ ಒಂದು ತಂತ್ರವನ್ನು ಮಾಡ್ತಾ ಬನ್ನಿ, ಹಸುವಿಗೆ ತಿನ್ನಿಸ್ತಾ ಬನ್ನಿ. ಆ ಹಸುವು ಎಷ್ಟು ಖುಷಿಯಲ್ಲಿ ತಿನ್ನುತ್ತೋ ಅಷ್ಟು ಬೇಗ ನಿಮಗೆ ಎಲ್ಲಾ ರೀತಿಯ ಕರ್ಮಗಳಿಂದ ನಿಮ್ಗೆ ಮುಕ್ತಿ ಸಿಗ್ತಾ ಬರುತ್ತೆ. ಕರ್ಮಗಳನ್ನು ನಾಶ ಮಾಡ್ಲಿಕ್ಕೆ ಇದೊಂದು ಒಳ್ಳೆಯ ತಂತ್ರ. ಆ ಹಸು ನಿಮ್ಗೆ ಎಷ್ಟು ಖುಷಿಯಾಗಿ ತಿಂತಾ ಹೋಗುತ್ತೋ ಅಷ್ಟು ಬೇಗ ನಿಮ್ಗೆ ಕೆಲಸ ಸಿಗುತ್ತೆ. ಕೆಲವರಿಗೆ ಈ ತಂತ್ರವನ್ನು ಹೇಳ್ಕೊಟ್ಟಿದ್ದೆ, ಕೆಲವರಿಗೆ 2ನೇ ತಿಂಗಳಲ್ಲೇ ರಿಸಲ್ಟ್ ಬರುತ್ತೆ, ಕೆಲವರಿಗೆ 3ನೇ ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ. ನಿಮ್ಮ ಶ್ರದ್ಧಾ ಭಕ್ತಿಯಿಂದ ಭಗವಂತನನ್ನ ಬೇಡ್ಕೊಂಡು, ಯಾಕೆಂದ್ರೆ ಎಲ್ಲಾ ದೇವಾನ್ ದೇವತೆಗಳು ಹಸುವಿನಲ್ಲೇ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ನವಗ್ರಹಗಳನ್ನು ಪ್ರತಿನಿಧಿಸುವಂತ ನವಧಾನ್ಯಗಳನ್ನ ನೀವು ನೆನೆಸಿ ಹಸುವಿಗೆ ತಿನ್ನಿಸ್ತಾ ಬಂದ್ರೆ ನಿಮ್ಮ ಕರ್ಮಗಳು ಕಳೆದು ಒಂದು ಉನ್ನತಿಯ ಮಾರ್ಗ ಅನ್ನೋದು ಓಪನ್ ಆಗುತ್ತೆ. ಒಮ್ಮೆ ನೀವು ಪ್ರಯತ್ನಿಸಿ ನೋಡಿ. ಸಾಯಿರಾಮ್.